ಇವತ್ತು ನಿಮಗೋಸ್ಕರ ಒಂದು ಸರ್ಪ್ರೈಸ್ನ ತಂದಿದ್ದೀನಿ. ಬನ್ನಿ ಅದೇನಂತ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ ನಟರಾಜ್. ಇವತ್ತು ಕಾರಲ್ಲಿ ಎಲ್ಲಿಗೋ ಹೊರಟಿದ್ದೀವಿ. ಕೊನೆಯವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತಂದು ಹೇಳ್ಬಿಟ್ಟು. ಸಂಡೇ ಮಧ್ಯಾಹ್ನ ಟೈಮಲ್ಲಿ ಹೋಗ್ತಿದ್ದೀವಿ ನಾವು. ಬಿಸಿಲು ತುಂಬಾ ಇತ್ತು, ಹಾಗೆ ಗಾಳಿ ಕೂಡ ಇತ್ತು, ತಂಪಾದ ಗಾಳಿ ಬೀಸ್ತಿತ್ತು. ನನ್ನ ಮಕ್ಕಳಂತೂ ತುಂಬ ಎಕ್ಸೈಟ್ ಆಗಿದ್ದಾರೆ. ಬನ್ನಿ ನೋಡಿ, ನಾವಿವತ್ತು ಹೋಟೆಲ್ಗೆ ಬಂದಿದ್ದೀವಿ. ಭದ್ರಾವತಿ ಶಿವಮೊಗ್ಗ ಬೈಪಾಸಲ್ಲಿರೋ ಹೋಟೆಲ್ ಇದು. ಆರೋಕೀರು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದ್ರ ಹೆಸರು. ಭದ್ರಾವತಿಯಿಂದ ಯಾರಾದರೂ ಈ ವಿಡಿಯೋ ನೋಡೋರಾಗಿದ್ದರೆ ನೀವು ಈ ಹೋಟೆಲ್ಗೆ ಹೋಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾವು ಫಸ್ಟ್ ಟೈಮ್ ಈ ಹೋಟೆಲ್ಗೆ ಹೋಗಿದ್ದು. ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಹೋಟೆಲ್ಲು. ಹಾಗೆ ಕ್ಲೀನಿಂಗ್ ಕೂಡ ಅಷ್ಟೇ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಕ್ಲೀನ್ ಇದೆ. ಎಲ್ಲೋ ನೋಡ್ರಿ ಒಂದು ಕಸ ಕಡಿ ಏನೂ ಕಾಣಿಸ್ತಿಲ್ಲ. ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಿ ಈ ರೀತಿಯಾಗಿರುತ್ತೆ, ಎಷ್ಟು ಚೆನ್ನಾಗಿದೆ. ಬರ್ತ್ಡೇ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲನೂ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು. ಇಲ್ಲಿ ತುಂಬ ಹೈಜಿನಿಕ್ ಆಗಿ ಫುಡ್ನ ಪ್ರಿಪೇರ್ ಮಾಡ್ತಾರೆ. ವೆಜ್ ಸಿಗುತ್ತೆ, ಹಾಗೆ ನಿಮಗೆ ನಾನ್ ವೆಜ್ಜು ಕೂಡ ಸಿಗುತ್ತೆ. ಹೋಟೆಲ್ನ ರೆಡಿ ಮಾಡಿರೋ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಡೆಕೋರೇಟ್ ನೋಡಿನೇ ಹೋಗ್ಬೇಕು ಈ ರೆಸ್ಟೋರೆಂಟ್ಗೆ ಅಂತ ಅನಿಸುತ್ತೆ. ಸೆಕೆಗೆ ನೀರಲ್ಲಿ ಗಾಳಿಯಲ್ಲಿ ನೀರು ಬಿಡ್ತಾರಲ್ಲ, ಏನೋ ಅಂತಾರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ಅದಂತೂ ತುಂಬಾ ಚೆನ್ನಾಗಿತ್ತು. ಬಿಸಿಲಲ್ಲಿ ಹೋಗಿರ್ತೀವಲ್ಲ, ತುಂಬ ಕೂಲ್ ಅನಿಸುತ್ತೆ. ಅದು ಮೈ ಮೇಲೆ ಹಾಗೇ ಬೀಳ್ತಿದ್ರೆ ಇಬ್ಬನಿ ಥರ. ನಾನು, ನಮ್ಮ ಮನೆಯವರು, ಹಾಗೆ ನನ್ನ ಮಕ್ಕಳು, ನಮ್ಮ ತಂಗಿ ಎಲ್ಲರೂ ಹೋಗಿದ್ವಿ. ಭದ್ರಾವತಿಯಿಂದ ಈ ವಿಡಿಯೋ ನೋಡೋರಾಗಿದ್ದರೆ ಡೆಫಿನೆಟಾಗಿ ಈ ರೆಸ್ಟೋರೆಂಟ್ಗೆ ನೀವು ಹೋಗಲೇಬೇಕು. ಫುಡ್ಡಂತೂ ಸಖತ್ತಾಗಿತ್ತು. ಅಷ್ಟು ಬಿಸಿಲಿದ್ರೂ ಇಲ್ಲಿ ಇದ್ರ ಒಳಗಡೆ ಬಂದುಬಿಟ್ರೆ ಸೆಕೆನೇ ಅನಿಸಲ್ಲ, ಕೂಲಾಗಿರುತ್ತೆ, ಕೂಲ್ ಅನಿಸುತ್ತೆ. ನೋಡಿ ಏನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ನೋಡೋಕ್ಕಂತೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾವು ಹೋಗಿದ್ದು 1:30ಗೆ ಹೋಗಿದ್ವಿ. ಯಾರೂ ಬಂದಿರಲಿಲ್ಲ ನಾವು ಹೋದಾಗ, ನಾವೇ ಫಸ್ಟು. ನನ್ನ ಮಕ್ಕಳಂತೂ ಸುಮ್ಮನೆ ಕೂರ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದಾರೆ. ಫುಲ್ಲು ಖುಷಿ ಆಗ್ಬಿಟ್ಟಿದೆ ಅವರಿಗೆ. ಆಮೇಲೆ ಬರ್ತಾ 2 ಗಂಟೆ ಆದಮೇಲೆ ಎಲ್ಲ ಜನನೂ ಬರೋಕ್ಕೆ ಸ್ಟಾರ್ಟ್ ಆದರು. ತುಂಬಾ ಜನ ಬಂದರು. ನೋಡಿ ನನ್ನ ಮಕ್ಕಳಿಗೆ ಎಷ್ಟು ತರಲೆ ಮಾಡ್ತಿದ್ದಾರೆ, ಸುಮ್ಮನೆ ಕೂರ್ತಿಲ್ಲ. ನಮ್ಮ ಮನೆಯವ್ರು ಬೈತಿದ್ದಾರೆ ಸುಮ್ಮನೆ ಕೂರ್ರಿ ಅಂತಂದೇಳಿ. ಇವನು ಚಿಕ್ಕವನಂತೂ ನೋಡಿ ಅದ್ರ ಮೇಲೇ ಹತ್ತಕ್ಕೆ ಹೋಗ್ತಿದ್ದಾನೆ, ಅಷ್ಟು ತರಲೆ ಮಾಡ್ತಿದ್ದಾನೆ. ಪ್ಲೇಟ್ ಕೊಟ್ಟಿದ್ದಾರೆ, ಆ ಪ್ಲೇಟ್ನು ಕೂಡ ತಗೊಂಡು ಆಟ ಆಡೋಕ್ಕೆ ಹೋಗ್ತಿದ್ದಾನೆ. ಇಬ್ಬರೂ ತುಂಬಾ ತರಲೆ ಮಾಡ್ತಾರೆ. ಅವನು ದೊಡ್ಡವನು ಏನು ಮಾಡ್ತಾನೆ ಅದನ್ನು ಇವನು ಮಾಡೇ ಮಾಡ್ತಾನೆ. ಇವ್ರ ತರಲೆ ನೋಡಿ ಸಾಕಾಗಿ ನಮ್ಮ ಮನೆಯವ್ರು ಫೋನ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೊಸ್ದಾಗಿ ವಿಡಿಯೋ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಲೆಮನ್ನು ಹಾಗೆ ಸೌತೆಕಾಯಿ ಈರುಳ್ಳಿನ ಕೊಟ್ಟಿದ್ದರು. ನನ್ನ ಮಗಂತೂ ಸೌತೆಕಾಯಿ ಫಸ್ಟ್ ತಿಂತಾನೆ, ಅವನಿಗೆ ತುಂಬಾ ಇಷ್ಟ, ಇಬ್ಬರು ಮಕ್ಕಳಿಗೂ ಕೂಡ. ನೆಕ್ಸ್ಟ್ ನಿಂಬೆಹಣ್ಣು ತಗೊಂಬಿಟ್ಟು ನೋಡಿ ಯಾವ ರೀತಿ ತಿಂತಿದ್ದಾನೆ. ಅವು ನಮಗೆ ಸ್ವಲ್ಪನೂ ಬಾಯಲ್ಲಿಟ್ಟರೆ ಹಂಗೆ ಎಷ್ಟು ಹುಳಿ ಅನಿಸುತ್ತೆ. ಅವ್ನು ನೋಡಿರಿ ಯಾವ ರೀತಿ ತಿಂತಿದ್ದಾನೆ. ನೆಕ್ಸ್ಟಲ್ಲಿ ಇಲ್ಲಿ ನಾವು ಚಿಕನ್ ಕಬಾಬ್ ಹೇಳಿದ್ವಿ, ಹಾಗೆ ಗ್ರಿಲ್ ಚಿಕನ್ನು ಕೂಡ ಹೇಳಿದ್ವಿ. ನೋಡಿ ಈರುಳ್ಳಿನ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಅದ್ರ ಜೊತೆ ಗ್ರೀನ್ ಚಟ್ನಿ ತುಂಬಾ ಸಖತ್ತಾಗಿತ್ತು, ಟೇಸ್ಟ್ ಅಂತೂ. ಹಾಗೆ ನಾವಿಲ್ಲಿ ಕುಷ್ಕ ಹೇಳಿದ್ವಿ, ಚೆನ್ನಾಗಿತ್ತು. ಯಾಕಂದರೆ ಇದೇ ಪೀಸ್ ತಿಂದು ಸಾಕಾಗ್ಬಿಟ್ಟಿತ್ತು, ಹಾಗಾಗಿ ಬಿರಿಯಾನಿ ಏನು ಬೇಡ, ಕುಷ್ಕ ಸಾಕಂತಂದು ಹೇಳ್ಬಿಟ್ಟು ಕುಷ್ಕ ಹೇಳಿದ್ವಿ. ಹಾಗೆ ಚಿಕನ್ ಕರಿ ಜೊತೆ ಪರೋಟನೂ ಹೇಳಿದ್ವಿ. ಎಲ್ಲ ತಿಂದಾಯಿತು. ತಿಂದಾದ್ಮೇಲೆ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಮನೆಗೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಬನ್ನಿ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ.